ನೋಡ್ತಾ ಇರ್ಬೋದು ಫೈನಲ್ ಆಗಿ ನನ್ನ ಮ್ಯಾಕ್ಬುಕ್ M4 ಡೆಲಿವರ್ ಆಗಿದೆ ಅಮೆಝಾನಿಂದ. ನೀವು ಗಮನಿಸ್ತಾ ಇರ್ಬೋದು. ನನಗೂ ಕೂಡ ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅಷ್ಟು ಸ್ವಲ್ಪ ನರ್ವಸ್ನೆಸ್ಸು ಇದೆ. ಯಾಕೆ ಅಂತಂದರೆ ಬೇರೆದೇನಾದರೂ ಪ್ರಾಡಕ್ಟ್ ಬಂದರೆ ಅಂತ ಹೇಳಿ. ಆದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು, ಇಫ್ ಎ ಪಿಂಕ್ ರೆಡ್ ಡಾಟ್ ಲೈಕ್ ದಿಸ್ ಅಪಿಯರ್ ಎನಿವೇರ್ ಆನ್ ದಿಸ್ ಲೇಬಲ್ ಸೀಲ್ ಪ್ಲೀಸ್ ಡು ನಾಟ್ ಅಕ್ಸೆಪ್ಟ್ ಇಟ್ ಅಂತ ಹೇಳಿ. ಇಲ್ಲೂ ನೀವು ಗಮನಿಸ್ತಾ ಇರ್ಬೋದು, ಚಿಕ್ಕ ಎರಡು ಡಾಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನೇನಾದರೂ ಓಪನ್ ಮಾಡಿದ್ರೆ ಐ ಥಿಂಕ್ ಈ ಕಲರ್ ಬರುತ್ತೆ, ಆವಾಗ ಇದು ಸೀಲ್ ಓಪನ್ ಆಗಿದೆ ಅಂತ ಹೇಳಿ. ಆದರೆ ಇಲ್ಲಿ ಸೀಲ್ ಆಗಿದೆ, ಎಲ್ಲೂ ಸೀಲ್ ಓಪನ್ ಆಗಿಲ್ಲ. ನೋಡ್ತಾ ಇರ್ಬೋದು ಫುಲ್ ಸೀಲ್ಡ್ ಆಗಿದೆ. ಬನ್ನಿ ಓಪನ್ ಮಾಡಿಬಿಡೋಣ. ನೋಡ್ತಾ ಇರ್ಬೋದು ಮ್ಯಾಕ್ಬುಕ್ನ ಒಂದು ಎಕ್ಸ್ಟರ್ನಲ್ ಬಾಕ್ಸ್ ಏನಿರುತ್ತೆ, ಇನ್ನೊಂದು ಬಾಕ್ಸ್ ಇರುತ್ತೆ ಒಳಗಡೆ, ಅದ್ರ ಮೇಲೆ ಇರುವಂತಹ ಬಾಕ್ಸು. ಇದು ಕೂಡ ಯಾವುದೇ ರೀತಿ ಸೀಲ್ ಓಪನ್ ಆಗಿಲ್ಲ. ಇದು ಐ ಹೋಪ್ ಒರಿಜಿನಲ್ ಪ್ರಾಡಕ್ಟೇ ಡೆಲಿವರ್ ಆಗಿದೆ. ಇದ್ರ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಇದು ಒಂದು ತುಂಬ ಸ್ಯಾಟಿಸ್ಫೈ ಆಗಿರುವಂತಹ ಅನ್ಬಾಕ್ಸಿಂಗ್. ಯಾಕೆಂತಂದರೆ ನೋಡ್ತಾ ಇರ್ಬೋದು ಈ ಥರ ಅನ್ಬಾಕ್ಸ್ ಮಾಡ್ಬೋದು ನಾವು. ನೋಡ್ತಾ ಇರ್ಬೋದು ಮ್ಯಾಕ್ಬುಕ್ ಏರ್ M4 16 GB ಮೆಮೊರಿ ಮತ್ತು 256 GB ಸ್ಟೋರೇಜು ಬೇಸ್ ವೇರಿಯಂಟ್ ನಾನು ಪರ್ಚೇಸ್ ಮಾಡಿರೋದು. ಬನ್ನಿ ಇದನ್ನು ಕೂಡ ಓಪನ್ ಮಾಡಿಬಿಡೋಣ. ಇದರಲ್ಲಿ ಯೂಸರ್ ಮ್ಯಾನ್ಯಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡ್ ಎಲ್ಲ ನೀಡಿರ್ತಾರೆ. ಹಾಗೆ ಆ್ಯಪಲ್ ಸ್ಟಿಕ್ಕರ್ಸ್ ಕೂಡ ನೀಡಿರ್ಬೋದು. ಚೆಕ್ ಮಾಡಿಬಿಡೋಣ ಅದನ್ನು ಕೂಡ. ಆ್ಯಪಲ್ ಸ್ಟಿಕ್ಕರ್ಸ್ ಆದರೂ ನೀಡಿರೋರು ಫೋನಲ್ಲೆಲ್ಲ, ಇದರಲ್ಲಿ ಆ್ಯಪಲ್ ಸ್ಟಿಕ್ಕರ್ಸ್ ಕೂಡ ನೀಡಿಲ್ಲ. ಮತ್ತು ಚಾರ್ಜಿಂಗಿಗೆ ನೋಡ್ತಾ ಇರ್ಬೋದು ಇದು ಸಿಗ್ತಾ ಇದೆ, ಮತ್ತು ಚಾರ್ಜ್ ಮಾಡೋದಕ್ಕೆ ಮ್ಯಾಗ್ನೆಟಿಕ್ ಕೇಬಲ್ ಸಿಗ್ತಾ ಇದೆ. ಇದು ಬಿಟ್ಟರೆ ಇನ್ನೇನು ಸಿಗೋದಿಲ್ಲ. ಫೈನಲ್ಲಾಗಿ ನಾನು ಆರ್ಡರ್ ಮಾಡಿ ತುಂಬ ದಿನಕ್ಕೆ ಡೆಲಿವರ್ ಆಗಿದೆ. ನಾನು ಪ್ರೈಮ್ ಮೆಂಬರ್ ಆಗಿದ್ದರೂ ಕೂಡ ಅಮೆಝಾನ್ ಅವರು ಫಾಸ್ಟ್ ಡೆಲಿವರ್ ಅಂತ ಹೇಳ್ತಾರೆ. ಆದರೂ ಕೂಡ ಏನು ಫಾಸ್ಟ್ ಡೆಲಿವರಿ ಏನು ಬಂದಿಲ್ಲ. ಮ್ಯಾಕ್ಬುಕ್ ಕೂಡ ಓಪನ್ ಮಾಡಿ ನೋಡಿಬಿಡೋಣ. ನೋಡ್ತಾ ಇರ್ಬೋದು ಯಾವುದೇ ರೀತಿ ಸ್ಕ್ರ್ಯಾಚಸ್ಸು ಯಾವುದೂ ಇಲ್ಲ. ತುಂಬ ಜನಕ್ಕೆ ರೀಫರ್ಬಿಶ್ಡ್ ಯೂಸ್ಡ್ ಲ್ಯಾಪ್ಟಾಪು ಸಿಗ್ತವೆ ಅಮೆಝಾನಲ್ಲಿ ಬುಕ್ ಮಾಡಿದ್ರೆ, ಹಂಗೆ ಹಿಂಗೆ ಅಂತೇಳಿ ಡೌಟ್ ಇರುತ್ತೆ. ನೀವು ಗಮನಿಸ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ. ಇದು ಬ್ಲೂ ಕಲರ್ ನಾನು ಆರ್ಡ್ರ್ ಮಾಡಿರೋದು. ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ದಲೇ ಇರ್ಬೋದು, ಬಟ್ ಇದು ಬ್ಲೂ ಕಲರು. ಸ್ವಲ್ಪ ಬ್ಲೂ ಆ್ಯಡ್ ಮಾಡಿದ್ದಾರೆ, ನಿಮಗೆ ಅಷ್ಟೊಂದು ಗೊತ್ತಾಗ್ದಲೇ ಇರ್ಬೋದು. ನೋಡ್ತಾ ಇರ್ಬೋದು ಫೈನಲ್ ಆಗಿ ನಾನು ಇದನ್ನು ಸೆಟಪ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಇದ್ರ ರಿವ್ಯೂನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.